ನಾಯಕರು ಬಂದು ಅವರ ಮನವಿಯನ್ನು ಹೇಳಿದ್ದಾರೆ. ನೀವು ದಿನೇಶ್ ಗುಂಡೂರಾವ್ ಬಗ್ಗೆ ನನಗೇನು ಹೇಳೋದು ಬೇಕಾಗಿಲ್ಲ. ನಾವೆಲ್ಲ ಅವ್ರ ತಂದೆ ಜೊತೆ ಗೌರವ ನಾವು ಮಾಡಿರೋದು. ಆದ್ರಿಂದ ಈಗ ನಿಮಿಷ ಹೇಳೋದು ಕೇಳ್ರಿ. ಅವ್ರಿಗಾಗಿಲ್ಲ ನಾನು ನೀವೆಲ್ಲ ಹೇಳಿರೋದನ್ನ ನಾನು ರಾಹುಲ್ ಗಾಂಧಿ ಅವ್ರ ಗಮನಕ್ಕೆ ತರ್ತೀನಿ. ಅವ್ರು ಏನ್ ತೀರ್ಮಾನ ತಗೊಳ್ತಾರೆ ಅದನ್ನು ಸಹ ನಿಮ್ಗೆ ಹೇಳ್ತೀನಿ. ನಮ್ಮಲ್ಲಿ ಇರೋದು 140 ಶಾಸಕರಿದ್ದಾರೆ. 140 ಶಾಸಕರಲ್ಲಿ ನಾವು ಮಂತ್ರಿ ಮಾಡೋಕ್ಕಾಗೋದು 34 ಜನಕ್ಕೆ ಮಾತ್ರ. ಅವಕಾಶಗಳು ಎಲ್ರಿಗೂ ಸಿಗೋದಿಲ್ಲ. ನಾನು 53 ವರ್ಷದಿಂದ ಈ ಪಾರ್ಟಿನಲ್ಲಿದ್ದೀನಿ. ಸೋನಿಯಾ ಗಾಂಧಿ ಅವರು ನಮ್ಗೆಲ್ಲ ಅಧಿಕಾರ ತಂದುಕೊಟ್ಟು ಪ್ರಧಾನಮಂತ್ರಿ ಆದ್ರ ಆಯ್ತು ಅದನ್ನೆಲ್ಲ ಆಮೇಲೆ ನೋಡ. ನಾನು 53 ವರ್ಷದಿಂದ ಇದ್ದೀನಿ. ಪಕ್ಷ ಬಹಳ ಮುಖ್ಯ. ನಿಮ್ಮ ಅನಿಸಿಕೆಗಳು ನಾನು ಕೇಳಿದ್ದೀನಿ. ಯಾರ ಬಗ್ಗೆ ನೀವು ಧಿಕ್ಕಾರ ಹಾಕೋದಿಲ್ಲ. ನಿಮ್ಮ ಬೇಡಿಕೆನ ನೀವು ಕೇಳಿ, ನಾನು ಒಪ್ಕೊಳ್ತೀನಿ. ನಿಮ್ಗೆ ಅನ್ಯಾಯ ಆಗಿದೆ ಅದನ್ನ ನಾನು ಒಪ್ಕೊಳ್ತೀನಿ. ಆದ್ರೆ ಯಾರು ಧಿಕ್ಕಾರ ಹಾಕೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷದ ಕಚೇರಿ. ನೀವೇನೆಲ್ಲ ಹೇಳ್ತೀರಿ ಒಂದೊಂದು ಗಂಟೆ ಇಲ್ಲೊಂದು ಮಾತಾಡಿ ನಾನು ಕೇಳ್ತೀನಿ. ಆದ್ರಿಂದ ಗಾಂಧಿನಗರವರು ನಮ್ಗೆ ಒಂದು ಬೇಡಿಕೆಯನ್ನ ಮೆಮೊರಂಡಮ್ ಕೊಟ್ಟಿದ್ದಾರೆ. ಅದನ್ನ ನಾನು ಇವತ್ತು ಸಾಯಂಕಾಲನೇ ರಾಹುಲ್ ಗಾಂಧಿ ಅವ್ರಿಗೂ ಕಳಿಸ್ಕೊಡ್ತೀನಿ, KC ವೇಣುಗೋಪಾಲ್ ಅವ್ರಿಗೆ ಕಳಿಸ್ತೀನಿ, ಮತ್ತೆ ನಮ್ಮ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕಳಿಸ್ತೀನಿ. ಅವ್ರು ಹೇಳಿದ್ರೆ ನಾನು ಪುನಃ ದಿನೇಶ್ ಗುಂಡೂರಾವ್ ಮಾತಾಡ್ತೀನಿ. ದಿನೇಶ್ ಗುಂಡೂರಾವ್ ನಾನು ರಾಜಕೀಯಕ್ಕೆ ಬಂದಾಗ ತಂದೆ ಜೊತೆಗೆ ಇನ್ನೂ ಅವರು ಆಶೀರ್ವಾದ ಮಗು. ಅದರಿಂದ ನನಗೆ ಇವೆಲ್ಲ ಹೇಳ್ಕೊಡಿ. ನನಗೆಲ್ಲರೂ ಗೊತ್ತಿದೆ. ನೀವು ಬಂದಿದ್ದೀರಿ, ಬಹಳ ಸ್ವಾಗತ. ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬಂದಿದ್ದೀರಿ, ತಮ್ಮ ಬೇಡಿಕೆಗಳನ್ನು ಇಟ್ಟಿದ್ದೀರಿ. ಒಳ್ಳೇದಾಗಲಿ. ಅವ್ರನ್ನೆಲ್ಲ ಕರ್ಕೊಂಡು ನೀವು ಮನೆಗೆ ಹೋಗಿ ನಾನು ಆಮೇಲೆ ಮಾತಾಡ್ತೀನಿ.